ಅಲ್ಲ ಫ್ರೆಂಡ್ಶಿಪ್ ಕಾರ್ಡ್ ಅಂತ ಬಂದಿದೆ ಇವಾಗ. ಫ್ರೆಂಡ್ಶಿಪ್ ಕಾರ್ಡ್ ಗೊತ್ತಿಲ್ವಾ? 3 ತಿಂಗಳಾಯ್ತು ಬಂದು. ಏನಂದ್ರೆ ಈಗ ಜೊತೆಗೆ ಓಡಾಡ್ತಿರಲ್ವಾ, ಫ್ರೆಂಡ್ಶಿಪ್ ಕಾರ್ಡ್ ಅಂತ ಬಂದಿದೆ. ಯಾಕಂದ್ರೆ ನೀವು ಯಾವಾಗಲೂ ಜೊತೆಗೆ ಇರ್ತೀರಂತ. ಈಗ ಏನಾದರೂ ಅವ್ರಿಗೆ ಪ್ರಾಬ್ಲಮ್ ಆದರೆ ನಿಮ್ಮನ್ನು ಕೇಳ್ತಾರೆ, ನಿಮಗೆ ಪ್ರಾಬ್ಲಮ್ ಆದರೆ ಅವ್ರು ಕೇಳ್ತಾರೆ. ಅದು ಫ್ರೆಂಡ್ಶಿಪ್. ನೀವು ಜೊತೆಗೆ ಇರ್ತೀರಾ ಅನ್ನೋದಕ್ಕೆ ಒಂದು ಫ್ರೆಂಡ್ಶಿಪ್ ಕಾರ್ಡ್ ಅಂತ ಇರುತ್ತೆ. ಆಫೀಸರ್, ನಮ್ಮ ಆಫೀಸರ್ ಅವ್ರದ್ದು ನೀವು ಮಾಡಿಸ್ಕೊಂಬಿಡಿ ಫಸ್ಟ್. ಅವ್ರದ್ದಿದೆ. ಅದೇನು ಗೊತ್ತಾ, 21st ಲಾಸ್ಟ್ ಡೇಟ್ ಇತ್ತು. ಫಸ್ಟು 15ನೇ ತಾರೀಕು ಕೊಟ್ಟರು, ಆಮೇಲೆ 1 ವೀಕ್ ಎಕ್ಸ್ಟೆಂಡ್ ಮಾಡಿದ್ರು. ಇವಾಗ ಅದು ಮಾಡಿಸ್ಕೊಂಡಿಲ್ಲ ಅಂದರೆ ನಿಮ್ಮದು ಫೈನ್ ಕಟ್ಟಬೇಕಾಗುತ್ತೆ. ಅಂದ್ರೆ ಈಗ ನೀವು ಯಾವುದೋ ಒಂದು ಆಟ ಇಟ್ಕೊಂಡು ಹೋದ್ರಿ ಅಂತ ಇಟ್ಕೊಳ್ಳಿ, ಫ್ರೆಂಡ್ ಹೋಗ್ತೀರಾ, ಅವಾಗ ಇವರು ಆಟೋ ನಂಬರ್ ತಗೋಬೇಕು. ನೀವು ಯಾವ ಆಟೋಲ್ಲಿ ಹೋದ್ರಿ ಅಂತ ಇವ್ರು ಕೇಳ್ತಾರೆ. ಇವ್ರು ಯಾವುದಾದ್ರು ಆಟೋಲ್ಲಿ ಹೋದ್ರು, ಯಾರು ಫ್ರೆಂಡ್ ಜೊತೆ ಹೋದ್ರು, ನೀವು ಅವ್ರ ಬೈಕ್ ನಂಬರ್ ಎಲ್ಲ ಇಟ್ಕೋಬೇಕಂತ ಸೇಫ್ಟಿಗೆ. ಕರೆಕ್ಟ್ ಅಲ್ವಾ? ಅದಕ್ಕೆ ಫ್ರೆಂಡ್ಶಿಪ್ ಕಾರ್ಡ್ ಅಂತ. ಗೊತ್ತೇ ಇಲ್ಲ ಜೊತೆಗಿರೋರು ನೀವು ಸೇಫ್ಟಿಗೋಸ್ಕರ ಇಂಡಿಯಾ ಮಾಡೋ ಸೇಫ್ಟಿ ಇದು. ಕರೆಕ್ಟ್ ಅಲ್ವಾ? ಸರ್ ಹಿಂಗ್ ಮಾಡಿ ಸುಮ್ಮನೆ ಪಾಪ ಫೈನ್ ಬೇಡ. ಅವ್ರಿಗೆ ಗೊತ್ತಿಲ್ಲಂತೆ, ಸುಮ್ಮನೆ ಎಲ್ಲೋ ಹೊರಗಡೆ ದೇಶದಿಂದ ಬಂದಿರಂತ ಇದು ಮಾಡ್ಬಿಡಿ ಸರ್. ಒಂದು ಕೆಲಸ ಮಾಡ್ತೀರಾ, ನಾನು ಒಂದು ಹೆಲ್ಪ್ ಮಾಡ್ಬೋದು ನಿಮಗೆ. 1000 ಫೈನ್ಸ್ ಆಗುತ್ತೆ. ಫೈನ್ ಆಗಲ್ಲ ಅಂದರೆ ಒಂದು ಹೆಲ್ಪ್ ಮಾಡ್ಬೋದು ನಿಮ್ಗೆ. ನಾನು ಇಬ್ರು ಫ್ರೆಂಡ್ಸ್ ಎಲ್ಲ ನನ್ನ ಹತ್ರ ಮಾತಾಡಿ, ಸುಮ್ಮನೆ ಜಗಳ ಆಡ್ತಾರ ನೀವು ಆ ಥರ ಮಾಡಿ ಅವ್ರೊಂದು ವೀಡಿಯೋ ಮಾಡಿ ಕಳಿಸ್ತೀನಿ ಅಷ್ಟೇ. ನಾನು ಜಗಳ ಬೇಡ ಸರ್, ಹಿಂಗ್ ಮಾಡ್ಬಿಡಿ. ಬೇರೆ ದೇಶದಿರಲ್ಲ ನಾವು ಅಂತ ಹೇಳ್ತೀರಾ? ಅಲ್ಲಲ್ಲ, ವಿಡಿಯೋ ಮಾಡಿ ಕಳಿಸ್ತೀನಿ. ಗೌರ್ಮೆಂಟ್ ಕಳಿಸ್ತೀನಿ. ಕಾರ್ಡ್ ಆಗಿಲ್ಲ ಅವ್ರಿಗೆ. ಇವತ್ತು ಅಪ್ಲೈ ಮಾಡ್ತೀರಾ? ಅಪ್ಲೈ ಮಾಡಿದ್ದೀರಾ? ಅಲ್ಲ, ಇವತ್ತು ನಾವು ಇಂಗ್ಲಿಷ್ ಮಾತಾಡಿ. ಇವತ್ತು ನಾವು ದುಬೈಯಿಂದ ಬಂದ್ವಿ, ನಮ್ಗೆ ಗೊತ್ತಾಗಿಲ್ಲ. ಇಲ್ಲ, ಇದ್ರಲ್ಲೇ ಹೇಳಿಸ್ಬಿಡಿ ಸರ್. ಇಲ್ಲದ್ರೆ ಹೇಳ್ತೀರಾ? ಹೋಗ್ಲಿ, ಆಫೀಸರ್ಗೆ ಹೇಳಿಸ್ಬಿಡಿ. ಇದ್ರಲ್ಲಿ ಹೇಳ್ತೀರಾ? ಆಫೀಸರ್ಗೆ ವಕೀಲ ಹೇಳ್ತೀರಾ? ವಕೀಲ್ ಹೇಳ್ಬಿಡಿ, ನಾವು ದುಬೈಯಿಂದ ಬಂದಿದ್ದೀವಿ, ಈ ಥರ ಮಾಡಿಲ್ಲ, ಗೊತ್ತಿಲ್ಲ. ವಾಟ್ ಶುಡ್ ಐ ಡು? ಫ್ರೆಂಡ್ಶಿಪ್ ಕಾರ್ಡ್ ಇದೆಯಲ್ವಾ ನಿಮ್ಮ ಹತ್ರನು? ನೋಡ್ರಾ, ನಾವು ಹೇಳಿದ್ವಿ ಅವ್ರಿಗೆ. ಬರ್ತಾ ಇದಾರೆ ತಾನೆ ಅವರು? ಬಸ್ ಹೇಳಿದೆ. ಬಾಯ್ ಮಾ, ಥ್ಯಾಂಕ್ ಯು. ಕಾರ್ಡ್ ಮಾಡಿಸ್ಕೊಂಡ್ರಲ್ಲ ಮೊನ್ನೆ. ಈಗ ಏನು ಹೇಳಿ? ನಾನು ಹೇಳಿ, ಈ ಕಡೆ ನಿಮಗೆ ಫೈನ್ ಕಟ್ಟೋಕ್ಕೂ ಆಗಲ್ಲ ಅಂತೀರಾ. ನಾನು ಹೇಳಿದ್ದು ಮಾಡಲ್ಲ, ನಾನು ಏನು ಮಾಡಲಿ? ನಾನು ಕಟ್ಟಿಸ್ಕೊಳ್ಳೇಬೇಕು ಫೈನ್ ಮಾಡಿ ಸರ್. ಹೋಗ್ಲಿ ಸರ್, ಅಷ್ಟ ನಾನು ಹೇಳ್ತೇನೆ. ಒಂದೇ ಒಂದು ಹೇಳಿ, ಅಟ್ಲೀಸ್ಟ್ ಇವ್ರಿಗೆ ಹೇಳಿ ದುಬೈಯಿಂದ ಬಂದಿದ್ದಾರೆ ಅಂತ ಹೇಳಿ ಅಂತ ಹೇಳ. ಸುಳ್ಳು ನಾನೇ ಹೇಳ್ಕೊಡ್ತಾ ಇದ್ದೀನಿ ಸರ್. ನಮ್ಮ ದೊಡ್ಡಮ್ಮನ ಇದು ಮಾಡ್ಬಿಡಿ ಸರ್, ದಯವಿಟ್ಟು ಸರ್, ಪ್ಲೀಸ್ ಸರ್. ನಾನು ಅದಕ್ಕೆ ಹೇಳಿದ್ ನಿಮಗೆ, ವಾಕಿ ಟಾಕಿಯಲ್ಲಿ ನಾವು ದುಬೈಲಿ ಇದ್ವಿ, ಇವತ್ತೇ ಬಂದಿದ್ದೀವಿ, ಇಲ್ಲ ಅಂದ್ಬಿಡಿ. ಅಷ್ಟಂದ್ರೆ ಏನ್ ಮಾಡ್ತೀರಾ? ಲಾಸ್ಟ್ ಚಾನ್ಸ್ ಕೊಡ್ತೀನಿ, ಹೇಳ್ತೀರಾ? ಇವತ್ತು ಜಸ್ಟ್ ದುಬೈಯಿಂದ ಬಂದಿ ಅಂತ ಹೇಳ್ತೀರಾ? ಬೇಗ, ನನ್ನ ಟೈಮ್ ಇಲ್ಲ. ಹೇಳ್ತೀರಾ? ಸರ್, ಸುಳ್ಳು ಹೇಳಿದ್ರೆ ನಿಮ್ಗೆ ನೋಡಿ, ಜಸ್ಟ್ ಒಂದು ಹುಡುಗಿ ಈಗ 3 ಜನ ಬಿಟ್ಟು ಕಳಿಸಿದ್ವಿ. ನಾನು ನಿಮ್ಗೆ ಸುಳ್ಳು ಹೇಳ್ತಾ ಇದ್ದೀನಿ. ನಾನು ನೋಡಿಲಿ, ಅವ್ರು ಪಾಪ, ಇವ್ರಿಗೆ 3 ಜನ ಪಾಪ ಎಲ್ಲೂ ಹಾಕಲ್ಲ. ಗೌರ್ಮೆಂಟ್ ನೋಡಿ ಸರ್, ಪಕ್ಕ ಇನ್ನೇನಕ್ಕೆ ಅವ್ರು ಹೇಳಿದ್? ಮತ್ತೆ ಅವ್ರು ಹೇಳಿದ್ದೀನಿ ನಿನಗೆ, ಇಲ್ಲಿ ಕೇಳಿಸ್ಕೊಳ್ಳಿ. ನಾವು ದುಬೈಯಿಂದ ಬಂದ್ವಿ ಅಂತ ಅವ್ರು ನಾನೇ ಹೇಳಿಸಿದ್ವಿ. ಪಾಪ ಫೈನ್ ಕಟ್ಬಾರ್ದು ಅಂತ ಇಷ್ಟು ಹೆಲ್ಪ್ ಮಾಡ್ತೀವಿ ನಾವು. ಪಾಪ ಇವರು ಅದೇ ದುಬೈಯಿಂದ ಬಂದಿದ್ದಾರೆ ಸರ್, ಇಲ್ಲಿ ಅವರಲ್ಲ ಸರ್. ಇವರು ತುಂಬಾ ಒಳ್ಳೆ ಫ್ರೆಂಡ್ಸ್ ಸರ್. ಸೇಫ್ಟಿ ಕಾರ್ಡ್ ಓಕೆ ಸರ್. ನಿಮ್ಮ ಹೆಸರು ಜೋರಾಗಿ ಹೇಳಿ. ನೀವು ಏನ್ ಮಾಡ್ತೀರಾ ಗೊತ್ತಾ? ಅರಬಿಕ್ ಉರ್ದುನ ಬರುತ್ತಾ? ಆ ಥರ ಮಾತಾಡಿ. ಹಿಂದಿ ಮಾತಾಡಿ. ಹಂಗೆ ಫಸ್ಟ್ ಕನ್ನಡದಲ್ಲಿ ಇಂಗ್ಲೀಷ್ ಹೇಳಿ, ಹಿಂದಿ ಮಾತಾಡಿ. ಸ್ಟಾರ್ಟ್. Myself Nitya. I'm from other state. I'm not Bangalorean. ದುಬೈ. Just now for university submission I came. ನಾಳೆ ಮಾಡ್ತೀನಿ ಅಂತ. Tomorrow ಹಿಂದಿ ಬಿಡಿ ಅನ್ಸುತ್ತೆ ಸರ್. ಏನ್ ಗೊತ್ತಾ ಆಫೀಸರ್, ಏನಾಗುತ್ತೆ ಗೊತ್ತಾ, ಲಾಸ್ಟ್ ಗೆ ಹೇಳಿದ್ಮೇಲೆ ತುಂಬಾ ಇದಾಗ್ಬಿಡುತ್ತೆ. ಬೇಡ ಅಂದ್ಬಿಟ್ಟಿದ್ದ. ಹೌದಾ? ಬೇಡ ಅನ್ಸುತ್ತೆ. ಸರಿ, ಡಿಲೀಟ್ ಮಾಡ್ಬಿಡ್ತೀನಿ. ಪಕ್ಕಾ ಅದು. ಓಕೆ, ಅದೇ ಹೇಳಿಸ್ಬಿಡಿ ಹಂಗಾರೆ. ಅದೇ ಅಷ್ಟೇ ಸರ್. ಅದೇ ಇವರು ದುಬೈಯಿಂದ ಬಂದಿದ್ದಾರೆ ಸರ್. ಫ್ರೆಂಡ್ಶಿಪ್ ಕಾರ್ಡ್ ಸೇಫ್ಟಿಗೋಸ್ಕರ ಏನ್ ಮಾಡಿದೀವೋ ಕಾರ್ಡು ಇಂಡಿಯಾದು ತುಂಬಾ ಇಷ್ಟ ಆಗಿದೆ ಸರ್ ಇವ್ರಿಗೆ. ನಿಜವಲ್ಲಿ ಕಾನ್ಸೆಪ್ಟ್ ನಿಜವಲ್ಲಿ ವರ್ಕೌಟ್ ಆಗುತ್ತೆ. ನನಗೆ ಹ್ಯಾಟ್ಸ್ ಆಫ್, ಥ್ಯಾಂಕ್ಸ್ ಹೇಳ್ಬಿಡಿ ಸರ್. ಓಕೆ. ಒಬ್ರಿಗೆ ಸರ್ ಬದುಕಿದ್ದೀರಾ ಸರ್? ಒಬ್ರಿಗೆ ಇವ್ರು ಏನು ಆಫೀಸರ್ ಸರ್? ಬದುಕಿದ್ದೀರಾ ಸತ್ತಿದ್ದೀರಾ ಸರ್? ಇನ್ನೊಂದು ವೀಕಲ್ ಮಾಡಿಸ್ಕೋತೀರಾ? ಕೊಡಿ. ಅದು ಸತ್ತೋಗಿದ್ದಾರೆ. ಅದೇನು ಗೊತ್ತು ಸರ್, ಇದನ್ನ ತನ್ನ ಮಾಡಿ ಆನ್ ಮಾಡಬೇಕು. ಮಾಡಿಲ್ಲ, ಅದು ಮಾಡಿಲ್ಲ ಸರ್. ಪಾಪ ಅವ್ರು ತಪ್ಪಿಲ್ಲ ಸರ್. ಹೇಳ್ಬಿಡಿ. ಏನು ಊಟ ಮಾಡಿ ಮಲ್ಕೊಂಡಿದ್ದೀರಾ ಸರ್? ಆಫೀಸ್ ಒಳಗೆ ಗೌರ್ಮೆಂಟ್ ಕೆಲಸದ್ದು ದುಡ್ಡು ಬರುತ್ತೆ ಅಂದ್ಬಿಟ್ಟು ಹೇಳಿ ಸರ್. ಮೇಲೆ ಗುಡ್ ಮಾರ್ನಿಂಗ್ ಸರ್. ಒಯ್ಯಂಗಿಲ್ಲ ಸರ್ ನೀವು? ಒಯ್ಯಂಗಿಲ್ವಾ? ಇಲ್ಲಿ ಮಾತಾಡ್ತೀನಿ. ಡೋರ್ ಓಪನ್ ಮಾಡ್ಬಿಡಿ. ಒಂದು ಕೆಲಸ ಮಾಡಿ, ನೀವು ಎಲ್ಲೂ ಹೇಳ್ಬೇಡಿ, ಅಲ್ಲಿ ಹೇಳ್ಬಿಡಿ. ಎದುರುಗಡೆ ಅಲ್ಲಿ ಸಿರಿಕರಣ ಕ್ಯಾಮ್ರಾ ಇದೆ. ಫ್ರೆಂಡ್ಸು, ಇದು ಕುರಿಗಳ ಸ್ವಾಮಿ ಕುರಿಗಳ ಕಾಮಿಡಿ ಶೋ ಇದು. ಈ ಕಡೆ ನೀವು ದಯವಿಟ್ಟು ಕ್ಷಮಿಸಿ. ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ದಯವಿಟ್ಟು ತಗೋಬೇಕು. ಸೊ ಏನಪ್ಪಾ ಅಂದರೆ ಸೇಫ್ಟಿ ಅನ್ನೋದು ಮುಖ್ಯ, ಕರೆಕ್ಟ್ ಅಲ್ವಾ? ನೀವೆಲ್ಲಾದರೂ ಹೋಗ್ಬೇಕಾದ್ರೆ ನಿಮ್ಮ ಫ್ಯಾಮಿಲಿಗೆ ತಿಳಿಸ್ಬಿಟ್ಟು ಹೋಗಿ. ಲೊಕೇಶನ್ ಕಳಿಸಿ, ಆಟೋದಲ್ಲಿ ಕುತ್ಕೊಂಡ್ರೆ ಅಲ್ಲಿಂದ ಲೊಕೇಶನ್ ಕಳಿಸಿ, ಲೈವ್ ಲೊಕೇಶನ್ನು. ಸೊ ಸೇಫ್ಟಿಗೋಸ್ಕರ ನಾವು ಮಾಡೋಂಥ ಒಂದು ಕಾನ್ಸೆಪ್ಟ್ ಇದು, ಓಕೆನಾ? ಸೊ ಬಿ ಸೇಫ್ಟಿ ಅಂತ ಹೇಳ್ತಾ ಇದ್ದೀವಿ. ಸೊ ಎಲ್ರಿಗೂ ಶೇರ್ ಮಾಡಿ ಬಂದ ತಕ್ಷಣ. ಸೊ ಎಲ್ಲರಿಗೂ ಹುಷಾರಾಗಿರಿ, ಎಚ್ಚರವಾಗಿರ್ರಿ ಅಂತ, ಓಕೆನಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.